ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿನ ಮೂರು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಎಲ್ಲ ಸ್ಟ್ರೀಮಿನ. ದಯವಿಟ್ಟು ಅದನ್ನೆಲ್ಲ ನೋಡ್ಕೊಳ್ಳಿ. ಹಾಗೂ ನಮ್ಮ ಪೊಲಿಟಿಕಲ್ ಸೈನ್ಸು ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಎರಡೂ ಕೂಡ ಬಹಳ ನಿಮ್ಮ ಪ್ರತಿಕ್ರಿಯೆ ಚೆನ್ನಾಗಿದೆ, ಕಮೆಂಟ್ಸ್ ಕೂಡ ಚೆನ್ನಾಗಿ ಬಂತು. ಹಾಗಾಗಿ ಈ ಮೂರನೆಯ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳು 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿವೆ. ದಯವಿಟ್ಟು ಈಸಿಯಾಗಿ ಖುಷಿಯಾಗಿ ಅದನ್ನು ಓದ್ಕೊಳ್ಳಿ. ಹಾಗೂ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಉಚಿತವಾಗಿ ಆ 3 ಮಾಡೆಲ್ ಕ್ವಶನ್ ಪೇಪರಿನ PDF ಅನ್ನು ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಎ ನೋಡೋಣ. ಪಾರ್ಟ್ ಎನಲ್ಲಿ ತಾವುಗಳು 5 MCQಸ್ಗಳನ್ನು ನೋಡಬಹುದು. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಪ್ರೆಸೆಂಟ್ ಇರುವವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ಜ್ಞಾನೇಶ್ ಕುಮಾರ್ ಅಂತ ಇದೆ ಅಲ್ವಾ, ಆಪ್ಷನ್ ಡಿ ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ಈ ಕೆಳಗಿನ ಚಿತ್ರ ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಗುರುತಿಸಿ ಅಂತ ಇದೆ. ಚಿತ್ರ ನೋಡಿಬಿಟ್ರೆ ಅವರೇ, ನಿಮಗೆ ಕೆಲವರಿಗೆ ಚಿತ್ರ ನೋಡಿರಲ್ಲ ಅಂದ್ಬಿಟ್ಟು ಮತ್ತೆ ಮುಂದಿನ ಸೆಂಟೆನ್ಸ್ ಬರೆದಿದ್ದಾರೆ. ಇವರ ಹೆಸರು ಪ್ರೀತಿಯ ವಿದ್ಯಾರ್ಥಿಗಳೇ ಸಾವಿತ್ರಿಬಾ ಫುಲೆ ಅನ್ನುವಂಥದ್ದು ಇವರ ಹೆಸರಾಗಿರುತ್ತೆ. ಇವರೇನು ಮಾಡ್ತಾರೆ ಅಂದರೆ, ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಅಂತ ಗುರುತಿಸಲ್ಪಡ್ತಾರೆ. ಕ್ಲಿಯರ್? ಬನ್ನಿ ಮೂರನೆಯ ಪ್ರಶ್ನೆ. ಮ್ಯಾಮರ್ ಗಡಾಫಿ ಲಿಬಿಯಾದಲ್ಲಿ 1972ರಲ್ಲಿ ಇದನ್ನು ನಿಷೇಧಿಸಿದರು. ಗಡಾಫಿ ಅಂತ ಒಬ್ಬ ದೊಡ್ಡ ರಾಜ ಮೆರೆದಾಡ್ತಾ ಇದ್ದರು. ಎಲ್ಲಿ? ಲಿಬಿಯಾದಲ್ಲಿ. ಅಲ್ಲಿ ಯಾವ ಒಂದು ಇದನ್ನು ಅವರು ಬ್ಯಾನ್ ಮಾಡ್ತಾರೆ ಅಂತ ಇಲ್ಲಿ ಕೇಳಲಾಗಿದೆ. ಅದು ಸರಿಯಾದ ಉತ್ತರ 1 ರಾಜಕೀಯ ಪಕ್ಷಗಳು, ಪೊಲಿಟಿಕಲ್ ಪಾರ್ಟೀಸನ್ನೇ ಬ್ಯಾನ್ ಮಾಡ್ತಾರೆ. ಬನ್ನಿ ವಿದ್ಯಾರ್ಥಿಗಳೇ, ಆಯಿತಾ? ಯಾವುದು? ಕ್ವಶನ್ ನಂಬರ್ 4, ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಅದು ಜೆರೆಮಿ ಬೆಥ್ಯಾಮ್ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ ಏನಂತೀರ 5 ನೋಡಿ. CHOGMನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಹೌದಲ್ವಾ? ABCD. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಮತ್ತು ಇದಕ್ಕೆ ಕಾಮನ್ ವೆಲ್ತ್ ಹೆಡ್ಸ್ ಆಫ್ ಗವರ್ನಮೆಂಟ್ ಮೀಟಿಂಗ್ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಇದರ ಅರ್ಥವೇನು ಅಂದರೆ, ಕ್ವಶನ್ ನಂಬರ್ 2ರಿಂದ ಹಿಡಿದು 5ವರೆಗೂ ಎಲ್ಲ ಆನ್ಸರ್ಸ್ಗಳು ಬಿ ಆಗಿರ್ತವೆ. ಹಂಗಂತೇಳ್ಬಿಟ್ಟು ಆ್ಯನ್ಯುವಲ್ ಎಕ್ಸಾಮಲ್ಲೂ ಹಾಗೆ ಇರಲ್ಲ ಅಲ್ವಾ? ಬನ್ನಿ ವಿದ್ಯಾರ್ಥಿಗಳೇ, ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಇದೆ. ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತ ಇದೆ. 6 ವರ್ಷ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, 6 ವರ್ಷ ಅವರ ಪೀರಿಯಡ್ ಇರುತ್ತೆ. ಡ್ಯಾಶ್ ರೈತರ ಮೂಲ ಕಸುಬು ಆಗಿದೆ. ಹೌದಲ್ವಾ? ಅಗ್ರಿಕಲ್ಚರ್. ಅದನ್ನು ಕನ್ನಡದಲ್ಲಿ ಕೃಷಿ ಅಂತ ಕರಿತೀವಿ. ಡ್ಯಾಶ್ ಏನಿದು ಅಸ್ಮಿತ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ LGBT ಅಂತ ಇದೆಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, 5. 10ನೆಯ ಪ್ರಶ್ನೆ, ಡ್ಯಾಶ್ ರವರು 2013ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಂಡರು. ಇದಕ್ಕೆ ಸರಿಯಾದ ಉತ್ತರ ಏಂಜೆಲಾ ಮಾರ್ಕೆಲ್ ಅಂತ ಇದೆಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಪೇಟರಿ ಎಕ್ಸಾಮ್ ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮ್. ಬನ್ನಿ ವಿದ್ಯಾರ್ಥಿಗಳೇ, ಹೊಂದಿಸಿ ಬರೆಯಿರಿ. ಬಾಂಬೆ ಏನಿದು ವಿಭಜನೆ ಯಾವಾಗ ಆಯಿತು ಅಂದರೆ 1960ರಲ್ಲಿ ಆಗತ್ತೆ. 1960 ಆನ್ಸರು. CAT ಅಂತ ಇದೆ. ಇದಕ್ಕೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. UAPA ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನು ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಆಯಿತಾ? ಲೀಗ್ ಆಫ್ ನೇಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 1920. ಸತಿ ಪದ್ಧತಿಯ ನಿಷೇಧ. ಇದಕ್ಕೆ ಸರಿಯಾದ ಉತ್ತರ ರಾಜ್ ರಾಮ್ ಮೋಹನ್ ರಾಯ್. ಕ್ಲಿಯರ್ ಅಲ್ಲ ಫ್ಯೂ? ಇವರು ಅದನ್ನು ವಿರೋಧ ಮಾಡ್ತಾರೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದರೆ 1 ವರ್ಡ್ ಆನ್ಸರನ್ನು ಬರೀರಿ. 1 ಮಾರ್ಕ್ಸು ಆಯಿತಾ ಒಂದು ಪ್ರಶ್ನೆಗೆ.
ಫೋರ್ತ್ ಮೇನ್ ಕ್ವಶನ್ನು. ಯಾವ ರಾಜ್ಯವನ್ನು 2014ರಲ್ಲಿ ವಿಭಜಿಸಲಾಯಿತು? ಎಲ್ಲರಿಗೂ ಕೂಡ ಗೊತ್ತು, ಆಂಧ್ರ ಪ್ರದೇಶ ಅಂತ, ಹೌದಲ್ವಾ? ಆಂಧ್ರ ಪ್ರದೇಶ ಅಷ್ಟೇ ಸಾಕು, ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಆದರೆ ಮುಂದಿನ ಸ್ವಲ್ಪ ತಿಳ್ಕೊಳ್ಳಿ, ಯಾಕಂದರೆ ಇದನ್ನೇ ಕ್ವಶನ್ ತೊಗೊಂಡೋಗಿ 2 ಮಾರ್ಕ್ಸಿಗೂ ಇಡ್ಬೋದಲ್ವಾ, ಹೌದಲ್ವಾ? ನೋಡಿ, ಈ ರಾಜ್ಯವನ್ನು ವಿಭಜಿಸಿ ಏನು ಮಾಡ್ತಾರೆ ಅಂದರೆ, ಆಂಧ್ರ ಪ್ರದೇಶನ ಒಂದು ಹೊಸ ರಾಜ್ಯ ನಿರ್ಮಾಣ ಆಗುತ್ತೆ. ಅದರ ಹೆಸರು ತೆಲಂಗಾಣ ಅಂತ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 13, ಅಪ್ಪಿಕೋ ಚಳುವಳಿ ಎಲ್ಲಿ ಪ್ರಾರಂಭಿಸಿದ್ದರು ಅಂತ ಇದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ, ಕರ್ನಾಟಕದಲ್ಲಿರುವ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಮತ್ತು ಸಿದ್ದಾಪುರ ಭಾಗದಲ್ಲಿ ಈ ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭ ಮಾಡಲಾಗುತ್ತೆ. ಕ್ವಶನ್ ನಂಬರ್ 14, ಪಂಚಮರು ಅಂದರೆ ಯಾರು ಅಂತ ಇದೆ. ನಿಮಗೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟ್ ಪಾಠ ಇದೆ ಅಲ್ವಾ, ವಾಟರ್ ಅಂತ ಒಂದು ಪದ್ಯ. ಆ ಒಂದು ಪದ್ಯದಲ್ಲಿ ಪಂಚಮರ ಬಗ್ಗೆ ಮಾತನಾಡಲಾಗಿದೆ. ಇದರ ಬಗ್ಗೆ ಪಂಚಮಾಸ್ ಅಂತ ಬರುತ್ತೆ. ಹೂ ಆರ್ ದ ಪಂಚಮಾಸ್? 5th ಕ್ಯಾಟಗರಿ ಆಫ್ ದಿ ವರ್ಣ ಸಿಸ್ಟಮ್. ವರ್ಣ ಸಿಸ್ಟಮ್ ನಮಗೆ ಗೊತ್ತಿರೋದು 4, ಯಾರ್ಯಾರು? ಬ್ರಾಹ್ಮಿನ್ಸು, ಕ್ಷತ್ರಿಯಸು, ವೈಶ್ಯಸು, ಶೂದ್ರಾಸು, ಹೌದಲ್ವ? ಈ 4 ಹೊರತುಪಡಿಸಿ ಇನ್ನು ಕೆಳಗಡೆ ಬಂದವರನ್ನು ನಾವು ಪಂಚಮ ಅಂತ ಕರೆಯುತ್ತೇವೆ. ಇದನ್ನು ಕನ್ನಡದಲ್ಲಿ ಹೇಗೆ ಬರೀಬೇಕು ಈಗ ಎಕ್ಸಾಮಲ್ಲಿ ಅಂದರೆ, ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದವರನ್ನು ಅಥವಾ ಅಸ್ಪೃಶ್ಯತರೆಂದು ಭಾವಿಸುವವರನ್ನು ಪಂಚಮ ಎಂದು ಕರೆಯಲಾಗುತ್ತದೆ. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ, 15ನೆಯ ಪ್ರಶ್ನೆ, ವರ್ಣಭೇದ ನೀತಿ ಎಂದರೇನು ಅಂತ ಇದೆ. ಇದು ನಮಗೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ 4ನೆಯ ಪಾಠ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಟ್ ಇನ್ ದ ಫಾರೆಸ್ಟ್. ಅದರಲ್ಲಿ ನೀವು 3ನೇ ಪೇಜ್ ತಗೊಂಡ್ರೆ 4ನೇ ಪೇಜು ಆ ಪಾಠದ, ಆಯಿತಾ? ಅಲ್ಲಿ ಬರುತ್ತೆ ವರ್ಣಭೇದ ನೀತಿ ಎಂದರೇನು. ವರ್ಣಭೇದ ರೀತಿ ಅಂದರೆ ಏನು ಅರ್ಥ ನೋಡಿ. ಇದನ್ನು ನಾವು ಏನಂತೀರ ತಗೊಳ್ಳು, ಚರ್ಮದ ಬಣ್ಣದ ಆಧಾರದ ಮೇಲೆ, ಅಂದರೆ ನಾನು ಈಗ ಬ್ಲ್ಯಾಕ್ ಇದ್ದೀನಿ, ನೀವು ಬೆಳ್ಳಗಿದ್ದೀರಾ, ನಮ್ಮ ಚರ್ಮದ ಬಣ್ಣ ತಾನೇ ಬೇರೆ ಇರೋದು. ಚರ್ಮದ ಬಣ್ಣದ ಆಧಾರದ ಮೇಲೆ ಬಿಳಿಯರು ಕರಿಯರು ಎಂದು ಶೋಷಣೆ ಮಾಡುವ ಆ ನೀತಿಯನ್ನು ನಾವು ವರ್ಣಭೇದ ಅಂತ ಕರೆಯುತ್ತೇವೆ. ಅಪಾರ್ಥೈಡ್, ಆಯಿತಾ? ಆನ್ ದ ಬೇಸಿಸ್ ಆಫ್ ಕಲರ್, ಅದನ್ನು ನಾವು ರೇಸಿಸಮ್ ಅಂತ ಕರೆಯುತ್ತೇವೆ. ರೇಸಿಸಮ್, ಆಯಿತಾ ಮಕ್ಕಳೇ? ಬನ್ನಿ, ಅಲಿಪ್ತ ಚಳುವಳಿಯ ಒಬ್ಬ ಸ್ಥಾಪಕರನ್ನು ಹೆಸರಿಸಿ ಅಂತ ಇದೆ. ಇದು ಬಹಳ ಜನ ಇದ್ದಾರೆ. ಇದು ಜವಾಹರ್ಲಾಲ್ ನೆಹರು ಅಂತ ಬರಿಬೋದು, ಅಥವಾ ಯುಗೋಸ್ಲಾವಿಯಾ ಅಂತ ಬರೀರಿ, ಅಥವಾ JB ಟಿಟೋ ಅಂತಲೂ ಬರಿಬೋದು, ಆಯಿತಾ? ಇನ್ನೊಂದು ಇದ್ರ ಜೊತೆ ನೆನಪಿಟ್ಟುಕೊಳ್ಳುವಂಥದ್ದು ನೀವು, ಅದು ಯಾವಾಗ ನಡೆಯುತ್ತೆ ಅಂದರೆ ಅಪ್ಪಿಕೋ ಚಳುವಳಿ 1961ರಲ್ಲಿ ನಡೆಯುವಂಥದ್ದು. ವಿದ್ಯಾರ್ಥಿಗಳೇ, ಆಯಿತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನೋಡಿ, ಪಾರ್ಟ್ ಬಿನಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಬೋದು ತಾವುಗಳು. 5 ಪ್ರಶ್ನೆಗಳನ್ನು ಬರೀಬೇಕಂತೆ, 10 ಅಂಕಗಳು ಸಿಗುತ್ತೆ. ಉಪಚುನಾವಣೆ ಎಂದರೇನು? ಇದೊಂದು ಹೇಳ್ಬಿಡ್ತೀನಿ ಕೇಳಿ. ಉಪಚುನಾವಣೆ ಅಂದರೆ, ಈಗ ಆಲ್ರೆಡಿ ಸೆಲೆಕ್ಟ್ ಆಗಿರ್ತಾರೆ, ಚುನಾಯಿತ ಆಗಿರ್ತಾರೆ, ಅದನ್ನು ಅವರು ರಾಜೀನಾಮೆ ಕೊಟ್ಟು ಬಿಡ್ತಾರೆ, ಇಲ್ಲ ಆರೋಗ್ಯ ಸರಿ ಇಲ್ದಂಗೆ ಸತ್ತೋಗ್ಬಿಡ್ತಾರೆ, ಅಥವಾ ಅನರ್ಹತೆ ಇರಲ್ಲ, ಅಥವಾ ಏನೋ ಕಾರಣಗಳಿಂದ ಆ ಸೀಟ್ ಖಾಲಿ ಆಗಿಬಿಟ್ರೆ 6 ತಿಂಗಳ ಒಳಗಾಗಿ ಆ ಸೀಟನ್ನು ಫಿಲಪ್ ಮಾಡಲಿಕ್ಕೆ ಮತ್ತೆ ಚುನಾವಣೆ ಎಲೆಕ್ಷನ್ ಮಾಡಿದರೆ ಅದನ್ನು ನಾವು ಉಪಚುನಾವಣೆ ಎಂದು ಕರೆಯುತ್ತೇವೆ. ಅದನ್ನು ಹೇಗೆ ಬರೀಬೇಕು ಅಂತ ಹೇಳಿದರೆ, ಚುನಾಯಿತ ಸದಸ್ಯರ ರಾಜೀನಾಮೆ ಅಥವಾ ಅನರ್ಹತೆ ಅಥವಾ ಮರಣ ಮುಂತಾದ ಕಾರಣಗಳಿಂದ ಸದಸ್ಯತ್ವ ಸ್ಥಾನ ಖಾಲಿ ಆದಲ್ಲಿ ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಯನ್ನು ನಾವು ಉಪಚುನಾವಣೆ ಎಂದು ಕರೆಯುತ್ತೇವೆ. ಧನ್ಯವಾದಗಳು. ಮುಂದಿನ ಎಲ್ಲ ಪ್ರಶ್ನೆಗಳು ಬಹಳ ಈಸಿಯಾಗಿದ್ದಾವೆ ಕಣ್ರೋ, ತಾವುಗಳು ಬರದೇ ಬರೀತೀರಾ, ನನಗೆ ಕಾನ್ಫಿಡೆನ್ಸ್ ಇದೆ. ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಬೇರೆ ಯಾವುದೇ ಅವರಿಗಾಗಿರ್ಬೋದು, ಇಂಗ್ಲೀಷ್ ಒಂದು ಬಿಟ್ಟು, ಇಂಗ್ಲೀಷ್ ನನ್ನ ಜವಾಬ್ದಾರಿ ಕಣ್ರೋ, ಆದರೆ ತಾವುಗಳು ಬರೆದು ಕಲಿಬೇಕು ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾದರೂ ಡೌಟ್ ಇದ್ದಲ್ಲಿ ಅಥವಾ ಸಹಾಯ ಬೇಕಾದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮ್ಮನ್ನು ತಾವುಗಳು ಸಂಪರ್ಕಿಸಬಹುದು, ಅಥವಾ ನಮ್ಮ ಮೇಲ್ ಐ ಡಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಯೂನಿಟ್ ಟೆಸ್ಟು ಆದ ತಕ್ಷಣ ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐ ಡಿಗೆ ಕಳುಹಿಸುವುದನ್ನು ಮರೆಯಬೇಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.